ಯಾದಗಿರಿಯಲ್ಲಿ ಹಳ್ಳ ಹಿಡಿದಿದೆ ಶಿಕ್ಷಣ ವ್ಯವಸ್ಥೆ. ಸ್ವಾತಂತ್ರ್ಯ ಸಿಕ್ಕು 77 ವರ್ಷ ಆದರೂ ಸಹ ಇಲ್ಲಿ ಶಾಲೆ ಇಲ್ಲ. ಅಕ್ಷರ ಕಲಿಬೇಕಾದಂತಹ ಮಕ್ಕಳಿಗೆ ಶಾಲೆನೇ ಇಲ್ಲದಂತಾಗಿದೆ. ಯಾದಗಿರಿಯಲ್ಲಿ ಸಂಪೂರ್ಣವಾಗಿ ಶಿಕ್ಷಣ ವ್ಯವಸ್ಥೆನೇ ಹಳ್ಳ ಹಿಡಿದಿದೆ. ಸ್ವಾತಂತ್ರ್ಯ ಬಂದ 77 ವರ್ಷ ಆದರೂ ಇಲ್ಲಿ ಮಾತ್ರ ಶಾಲೆ ಇಲ್ಲ. ಅಕ್ಷರ ಕಲಿಬೇಕಾದಂತಹ ಮಕ್ಕಳಿಗೆ ಶಾಲೆನೇ ಇಲ್ಲ. ಯಾದಗಿರಿಯ ಹುಣಸಗಿ ತಾಲೂಕಿನ ಯರಕಿಹಾಳ ಗ್ರಾಮದ ಕತೆ ಇದೆ. 200ಕ್ಕೂ ಅಧಿಕ ಮನೆಗಳಿದ್ದಾವೆ. 100 ಮಕ್ಕಳಿರುವಂತಹ ಗ್ರಾಮ ಇದು. ಶಾಲೆ ಇಲ್ಲದೆ ಪಕ್ಕದ ಗ್ರಾಮಕ್ಕೆ ಮಕ್ಕಳು ಹೋಗ್ತಾ ಇದ್ದಾರೆ. ಶಾಲೆಗೆ ನಿತ್ಯ 2 ಕಿಲೋಮೀಟರ್ ನಡೆಯುವಂತಹ ಪರಿಸ್ಥಿತಿ ಅಲ್ಲಿನ ಮಕ್ಕಳದ್ದು. ಶಾಲೆಗಾಗಿ ನಡೆದು ಮಕ್ಕಳು ಸುಸ್ತಾಗಿದ್ದಾರೆ. ಶಾಲೆ ಮಂಜೂರು ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 200ಕ್ಕೂ ಅಧಿಕ ಮನೆಗಳಿದೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಯರಕಿಹಾಳ ಗ್ರಾಮದಲ್ಲಿ 100 ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾವೆ. ಆದರೆ ಆ ಗ್ರಾಮದಲ್ಲಿ ಶಾಲೆನೇ ಇಲ್ಲ. 2 ಕಿಲೋಮೀಟರ್ ನಡೆದುಕೊಂಡು ಪಕ್ಕದ ಗ್ರಾಮಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಮಕ್ಕಳಿಗೆ. ಶಾಲೆ ಮಂಜೂರು ಮಾಡುವಂತೆ ಹೀಗಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಕ್ಕಳಿಗೆ ಓಡಾಡೋದಕ್ಕೂ ಸಹ ಕಷ್ಟ ಆಗ್ತಾ ಇದೆ. 2 ಕಿಲೋಮೀಟರ್ ಇದೇ ರೀತಿಯಾಗಿ ನಡೆದುಕೊಂಡೇ ಹೋಗಬೇಕು. ಹೀಗಾಗಿ ಮಕ್ಕಳು ಸಹ ಹೋಗಿ ಬರೋದ್ರೊಳಗೆ ಸುಸ್ತಾಗಿ ಹೋಗ್ತಾರೆ. ಹೀಗಾಗಿ ಆದಷ್ಟು ಬೇಗ ನಮ್ಮ ಗ್ರಾಮದಲ್ಲೇ ಒಂದು ಶಾಲೆ ತೆರೀಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿಕೊಂಡಿದ್ದಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು 77 ವರ್ಷ ಕಳೀತಾ ಇದೆ. ಆದರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಯರಕಿಹಾಳ ತಾಂಡದ ಒಂದು ಜನರಿಗೆ ಒಂದು ಶಾಲೆ ವ್ಯವಸ್ಥೆ ಇಲ್ಲದೆ ಸಾಕಷ್ಟು ಹೈರಾಣಾಗಿರ್ತಕ್ಕಂಥದ್ದು. ಏನು ಓದುವ ಛಲ ಇರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಶಾಲೆ ಇಲ್ಲದಂತಾಗಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಈ ಗ್ರಾಮದ ಏನು ವಿದ್ಯಾರ್ಥಿಗಳು 5-6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ಹೋಗಿ ಶಾಲೆ ಕಲಿತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಯರಕಿಹಾಳ ತಾಂಡದಲ್ಲಿ ಇರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಈ ಒಂದು ಗ್ರಾಮದಲ್ಲಿ 100 ಮಕ್ಕಳು ಇರ್ತಕ್ಕಂಥ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಪಕ್ಕದಲ್ಲಿರ್ತಕ್ಕಂಥ ಕುರೇಕ್ನಾಳ್ ಗ್ರಾಮದಲ್ಲಿರ್ತಕ್ಕಂಥ ಶಾಲೆಗೆ ಹೋಗಿ ಇವನು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕ ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಸಾಕಷ್ಟು ಚಿಕ್ಕ ಮಕ್ಕಳು ಇರ್ತಕ್ಕಂಥದ್ದು. ಏನೋ 1ರಿಂದ 5ನೇ ತರಗತಿವರೆಗೆ ಇರ್ತಕ್ಕಂಥ ಆ ಒಂದು ಕುರೇಕ್ನಾಳ್ ಆ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಶಾಲೆ ಇರ್ತಕ್ಕಂಥ ಅಲ್ಲಿ ಕೂಡ ಕಲಿತಾ ಇರ್ತಕ್ಕಂಥದ್ದು. ಕಾಣ್ತಿರ್ತಕ್ಕಂಥ ಈ ಒಂದು ಬಿಲ್ಡಿಂಗ್ ಇದೆಯಲ್ಲ, ಇದು ಏನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯರಕಿಹಾಳ ತಾಂಡ ಅಂತೇಳಿ ಬರೆದಿರ್ತಕ್ಕಂಥದ್ದು. ಆದರೆ ಕೇವಲ ಹೆಸರಿಗೆ ಮಾತ್ರ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿಯಿಂದ ಅಧಿಕೃತ ಒಂದು ಕಟ್ಟಡ ಅಲ್ಲ. ಇದು ಕೇವಲ ಕಟ್ಟಡ ಇರ್ತಕ್ಕಂಥದ್ದು. ಆದರೆ ಇದು ಅಧಿಕೃತವಾಗಿರ್ತಕ್ಕಂಥ ಕಟ್ಟಡ ಅಲ್ಲ. ಸರ್ಕಾರ ಏನು ಡಯಸ್ಟ್ ಕೋಡ್ ಏನು ಕೊಡುತ್ತೆ ಆ ಒಂದು ಕೋಡ್ ಇಲ್ಲದೆ ಸಾಕಷ್ಟು ಹೈರಾಣಾಗಿರ್ತಕ್ಕಂಥದ್ದು. ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಸೌಲಭ್ಯವನ್ನು ಸಹ ಇಲ್ಲಿ ಈ ಒಂದು ಕಟ್ಟಡ ಒದಗಿಸ್ತಾ ಇಲ್ಲ. ಇದರಿಂದಾಗಿ ಏನು ಇಲ್ಲಿ ಮಕ್ಕಳಿಗೆ ಬಿಸಿಯೂಟ ಇರ್ಬೋದು, ಜೊತೆಗೆ ಕಂಪೌಂಡ್ ವ್ಯವಸ್ಥೆ ಇರ್ಬೋದು ಸೇರಿದಂತೆ ಯಾವುದೇ ರೀತಿಯಿಂದ ಒಂದು ಸೌಲಭ್ಯವಿಲ್ಲದೆ ಈಗ ಮಕ್ಕಳು ಸಹ ಇಲ್ಲಿಂದ ನಡೆದುಕೊಂಡೇ 5-6 ಕಿಲೋಮೀಟರ್ ಹೋಗಿ ಆ ಒಂದು ಕುರೇಕ್ನಾಳ್ ತಾಂಡದಲ್ಲಿ ಶಾಲೆ ಕಲಿತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥ. ಇಲ್ಲಿ ಸಹ ಏನು ಪೋಷಕರಿದ್ದಾರೆ, ಅವ್ರು ನಾನು ಮಾತಾಡಿಸ್ತೀನಿ. ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ ಇಲ್ಲಿ ಶಾಲೆ ಕಟ್ಟಡದು? ಸರ್ ಯಾವ ಥರ ಹೇಳ್ಬೇಕಂದ್ರೆ ಸರ 8 ವರ್ಷ ಹಿಂದಕ್ಕೆ ಕಟ್ಟಡ ಹತ್ತದು ಶಿಫ್ಟ್ ಮಾಡಿ ಕೊಟ್ಟಿವಿ ಸರ್. ಯರಕಿಹಾಳ ಊರ್ಲಿದ್ದ ಇಲ್ಲಿ ಅಂದ್ರೆ ಲ್ಯಾಂಡ್ರಬಿ ಕಡೆಯಲ್ಲಿದ್ದೆ ಸರ್. ಇದು ಹೆಸರಿಗೆ ಅಷ್ಟೇ ಕಟ್ಟಡ ಕೊಟ್ಟಿದ್ದಾರೆ ಸರ್. ಇಲ್ಲ ಸರ್, ಯರಕಿಹಾಳ ಊರ್ಲಿದ್ದ ಬಂದಿದೆ ಸರ್ ಇದು ಕಟ್ಟಡ. ಇದು ಹೆಸರಿಗೆ ಅಷ್ಟೇ ಸರ್. ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ 4-5 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕು ಸರ್. ಇಲ್ಲಿ ಕುರೇಕ್ನಾಳ್ ಊರಿಗೆ ಹೋಗ್ಬೇಕು ಸರ. ಇಲ್ಲಿ ಕುರೇಕ್ನಾಳ್ ತಾಂಡಕ್ಕೆ ಹೋಗ್ಬೇಕು ರೀ. ಮಾರ್ನಾಳಕ್ಕೆ ಹೋಗ್ಬೇಕಾದ್ರೆ 4 ಕಿಲೋಮೀಟರ್ ಸರ್. ಎಣ್ಣೆ ಹುಡುಗೇರಿ ಹೋಗ್ಬೇಕು ಸರ್. ಎಲ್ಲ ಹಳ್ಳಿಯಲ್ಲಿ ಹೋಗ್ತಾರೆ ಸರ್. ಅಂದ್ರೆ ನಾರಾಯಣಪುರ ಹೋಗ್ಬೇಕು ಸರ್. ಇಲ್ಲಿ ಯಾವುದೇ ಸೌಕರ್ಯ ಇಲ್ಲ ಸರ್. ನೆಪಕ್ಕಷ್ಟೇ ಸ್ಕೂಲ್ ಇದೆ ಸರ್. ಯಾವ ಅಧಿಕಾರಿ ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಸರ್. ಏನು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀರಾ? ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಸರ್? ನಾವು ಸುಮಾರು ಸಲ ಸಂಬಂಧಪಟ್ಟಂಥ ಜನಪ್ರತಿನಿಧಿ ಅವ್ರಿಗೆ ಕೂಡ ನಾವು ಭೇಟಿಯಾಗಿದ್ದೀವಿ ಸರ್. ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಯಾದಗಿರಿ ಡಿಸ್ಟಿಕ್ DC ಮೇಡಮ್ ಅವ್ರಿಗೆ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ ಸರ್. ಸುಮಾರು ನಮ್ಮ ತಾಂಡಕ್ಕೆ ಬಿಲ್ಡಿಂಗ್ ಇದೆ, ಅದಕ್ಕೆ ಡೈಸ್ ಕೋಡ್ ಇಲ್ಲ ಅಂತ ನಾವು ಅಧಿಕಾರಿಗಳ ಮುಖಾಂತರ ನಾವು ಅದನ್ನೆಲ್ಲ ಹೇಳಿದ್ದೀವಿ ಸರ್. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ್ ನಾಯ್ಕ, ಯಶವಂತ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.